ಈ ಟ್ರೈನ್ನ ಬೋರ್ಡ್ ಮಾಡತ್ತೇನೆ ರೀ. ಒನ್ ಆಫ್ ದ ಓಲ್ಡೆಸ್ಟ್ ರೈಲ್ವೆ ಸ್ಟೇಷನ್ಸ್ ಆಫ್ ಬೆಂಗಳೂರು. ಲೀಡ್ ಯಾವುದೈತಪ್ಪ ಅಂದ್ರೆ ಮೊದಲ ಬೆಳ್ಳಂದೂರು ರೋಡ್ ಸ್ಟೇಷನ್ ಪೂರ್ತಿ ಕಾಡಿದ್ದಂಗಿತ್ತು. ಇನ್ನು ಈ ಟ್ರೈನ್ ಒಳಗೆ ಬೋರ್ಡ್ ಆಗೋಕ್ಕಿಂತ ಮೊದಲು ನೀರು ಊಟ ಎಲ್ಲ ತೊಗೊಂಡು ರೆಡಿಯಾಗಿ ಹತ್ತಿರ ಯಾಕಂತ ಅವತ್ತು ಬಸ್ ಇರುತ್ತೆ ಎವ್ರಿ ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಟೆಂಪಲ್ ರನ್ ಅಂದ್ರೆ ಧಾರ್ಮಿಕ ದರ್ಶನ ಸೀರೀಸದ ಪಾರ್ಟ್ 3ಗೆ ನಿಮ್ಮೆಲ್ಲರಿಗೂ ಸ್ವಾಗತ ರೀ. ಪಾರ್ಟ್ 1 ಒಳಗೆ ನಾವು ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಮಾಡಿದ್ವಿ. ಪಾರ್ಟ್ 2 ಒಳಗೆ ನಾವು ಹೋಗಿದ್ವಿ ಶ್ರೀ ಲಕ್ಷ್ಮೀನಾರಾಯಣ ಗೋಲ್ಡನ್ ಟೆಂಪಲ್ಗೆ. ಥರ್ಡ್ ಪಾರ್ಟ್ ಒಳಗೆ ನಾವು ಈಗ ಹೊಂಟೇವ್ರಿ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ವರ್ಲ್ಡ್ಸ್ ಮೋಸ್ಟ್ ರಿಚೆಸ್ಟ್ ಟೆಂಪಲ್ಗೆ. ನಾನಿವತ್ತು ನಮ್ಮ ಬೆಂಗಳೂರಿನಿಂದ ತಿರುವನಂತಪುರಂಗೆ ಹೋಗಕ್ಕೆ ಚೂಸ್ ಮಾಡ್ಕೊಂಡೇನ್ರಿ ಗರೀಬ್ ರಥ್ ಎಕ್ಸ್ಪ್ರೆಸ್. ಯಾಕಪ್ಪ ಅಂತಂತಂದ್ರೆ ನೀವು ನೋಡ್ರಿ, ನಾನು ಯಾವುದೋ ನಿಮಗೆ ಟ್ರೈನ್ ಸಜೆಸ್ಟ್ ಮಾಡ್ತೇನೆ ಅಂದ್ರೆ ನಿಮ್ಗೆ ಅದು ಕಂಫರ್ಟೇಬಲ್ ಜರ್ನಿ ಆಗಿರ್ಬೇಕಾ, ಮತ್ತು ಫೇರು ನಿಮಗೆ ಕಮ್ಮಿ ಇರಬೇಕಾ, ಮತ್ತೇನು ರೀ ನಿಮ್ಮ ಟೈಮಿಗೆ ನಿಮ್ಮದು ವ್ಯಾಲ್ಯೂ ಸಿಕ್ಕಿರ್ಬೇಕು. ಇವೆಲ್ಲ ಪಾಯಿಂಟ್ಸ್ನ ನಮ್ಮ ತಲೆಯೊಳಗೆ ಇಟ್ಕೊಂಡು ಚೂಸ್ ಮಾಡೀನಿ ಗರೀಬ್ ರಥ್ ಎಕ್ಸ್ಪ್ರೆಸ್. ಈ ಗರೀಬ್ ರಥ್ ಎಕ್ಸ್ಪ್ರೆಸ್ ಯಶವಂತಪುರದಿಂದ ಸ್ಟಾರ್ಟ್ ಆಗಿ ಬಾನಸವಾಡಿ, ಹೊಸೂರು, ಧರ್ಮಪುರಿ, ಸೇಲಂ ಮೇಲೆ ಈ ರೋಡ ಕೊಯಂಬತ್ತೂರು, ಅಲ್ಲಿಂದ ಎರ್ನಾಕುಲಮ್ಮ, ಕೊಟ್ಟಾಯಂ ಮೇಲೆ ಹೋಗಿ ತಲುಪತ್ರಿ ತಿರುವನಂತಪುರಂ ನಾರ್ತ್ ಅಂದ್ರೆ ಕೊಚುವೇಲಿ. ಇದು ಪೂರ್ತಿ ಜರ್ನಿ ನಾನು ನಿಮ್ಗೆ ತೋರಿಸ್ತೀನಿ, ಮತ್ತು ನಿಮಗೆ ಟೆಂಪಲ್ಗೂ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ತೋರಿಸ್ತೀನಿ ನೀವು ಟೆಂಪಲ್ ಒಳಗೆ ಹೆಂಗೆಲ್ಲ ಹೋಗ್ಬೋದು, ಮತ್ತು ಉಳ್ಕೊಳಕ್ಕೆ ನಿಮ್ಗೆ ಏನೇನು ಆಪ್ಷನ್ಸ್ ಅದಾವ ಅಂತೇಳಿ ಎಲ್ಲ ನಾವು ಈ ವಿಡಿಯೋದೊಳಗೆ ತಿಳ್ಕೊಳ್ಳೋಂತ. ಈ ಟ್ರೈನ್ನ ಬೋರ್ಡ್ ಮಾಡತ್ತೇನೆ ರೀ. ಒನ್ ಆಫ್ ದ ಓಲ್ಡೆಸ್ಟ್ ರೈಲ್ವೆ ಸ್ಟೇಷನ್ಸ್ ಆಫ್ ಬೆಂಗಳೂರು ಬಾನಸವಾಡಿಯಿಂದ. ಇನ್ನೂ ಓಲ್ಡ್ ಆಗೇ ಐತ್ರಿ ಇದು ರೈಲ್ವೆ ಸ್ಟೇಷನ್, ಏನು ಅಪ್ಗ್ರೇಡೇಷನ್ ಇಲ್ಲ. ನಮ್ಮ ಟ್ರೈನ್ ನೋಡ್ಬೋದು ಇಲ್ಲಿ 12257 ಇನ್ನೂ ಪ್ಲಾಟ್ಫಾರ್ಮ್ ನಂಬರ್ ಬಂದಿಲ್ಲ. 16527 ಯಶವಂತಪುರ ಕನ್ನೂರ್ದು ಪ್ಲಾಟ್ಫಾರ್ಮ್ ಬಂದಿಲ್ಲ. 9:08ಕ್ಕೆ ನಮ್ದು ಅರೈವಲ್ ಟೈಮಿಂಗ್ ಐತೆ. ಇಲ್ಲೊಂದು ಯಾವುದೋ ಮೆಮೊ ಅರೈವ್ ಆತ. ಮೇ ಬಿ ಯಶವಂತಪುರ ಹೊಸೂರು ಅನ್ಕೋದೆ ನಾನೀಗ. ಬಾನಸವಾಡಿ ಮೆಮೊ ಅಂತಂದ್ರೆ ಇದು ಇರ್ಬೋದು, ಇದು ಶಿವಮೊಗ್ಗ ತುಮಕೂರು ಬಾನಸವಾಡಿ. ಹಾಂ, ತುಮಕೂರು ಬಾನಸವಾಡಿ ಇರ್ಬೋದು. ಪ್ಲಾಟ್ಫಾರ್ಮ್ ನಂಬರ್ 1 ಒಳಗೆ ನಾನು ನಿಂತೀನಿ. ನೋಡೋಣ ಯಾವ ಪ್ಲಾಟ್ಫಾರ್ಮ್ ಒಳಗೆ ನಮ್ಮ ಟ್ರೈನ್ ಬರುತ್ತೆ. ಹೆವಿ ಕ್ರೌಡ್ ಐತ್ರಿ. ನಾನು ಹಿಂದೆ ನೋಡ್ಕೋಬೋದು ನೀವು, ಪ್ಲಾಟ್ಫಾರ್ಮ್ ಒಳಗೆ ಕ್ರೌಡ್ ಜಾಸ್ತಿ ಐತೆ ಅಂತೇಳಿ. ಕಣ್ಣೂರು ಎಕ್ಸ್ಪ್ರೆಸ್ಸೂ ಇಲ್ಲಿಂದ ಬಿಟ್ಟು ಕೊಡೋಕೆ ಡೈರೆಕ್ಟ್ ಹೊಸೂರ ಸ್ಟಾಪ್ ಐತಿ. ನಮ್ಮ ಗರೀಬ್ ರಥ್ನು ಇಲ್ಲಿಂದ ಬಿಟ್ಟು ಕೊಡೋಕೆ ಡೈರೆಕ್ಟ್ ಹೊಸೂರನ್ನ ಸ್ಟಾಪ್ ಐತಿ. ಅದ್ರ ಸಂಬಂಧ ಯಶವಂತಪುರಕ್ಕೆ ಹತ್ತಾಗಲಿದ್ದವರೆಲ್ಲ ಇಲ್ಲಿ ಬಾನಸವಾಡಿ ಸಮೀಪ ಇರೋರು ಬರ್ತಾರೆ. ಯಶವಂತಪುರ ಮಠ ಸಿಂಗಲ್ ಲೈನ್ ಸೆಕ್ಷನ್ ಐತಿ, ಅದಕ್ಕೆ ನೋಡ್ಬೋದು ನೀವು ಇಲ್ಲೇ ಬಾಜು ಪ್ಲಾಟ್ಫಾರ್ಮ್ದೊಳಗೆ ನಿಂತತಿ. SMET ಬೆಂಗಳೂರು ಕಣ್ಣೂರು. ಹೌದ್ರಿ, KSR ಬೆಂಗಳೂರಿಂದ ಏನು ಕಣ್ಣೂರಿಗೆ ಹೋಗಿತ್ತಲ್ಲ ಅದನ್ನು ಚೇಂಜ್ ಮಾಡ್ಯಾರ ಪ್ಲಾಟ್ಫಾರ್ಮ್. ಇದನ್ನು ಅದರದ್ದು ಡೆಸ್ಟಿನೇಷನ್ ಚೇಂಜ್ ಮಾಡಿ SMET ಮಾಡ್ಯಾರ. ಸೊ ಅದು ಯಶವಂತಪುರಕ್ಕೆ ಹೋಗೋ ಸಂಬಂಧ ಇಲ್ಲೇ ವೇಟ್ ಮಾಡತ್ತೈತಿ ಕಣ್ಣೂರು ಎಕ್ಸ್ಪ್ರೆಸ್ ಸಂಬಂಧ. ಯಾವುದೋ ಒಂದು ಸ್ಪೆಷಲ್ ಗಾಡಿ ರೇಖೆ ಟ್ರಾನ್ಸಿಟ್ ಒಳಗೆ ಐತೆ ನೋಡ್ರಿ. ಇಲ್ಲಿ ಜನರಲ್ ಅದಾವ, ಸ್ಲೀಪರ್ ಅದಾವೆ. ಮೇ ಬಿ ನಂಗೆ ಅನ್ಸ್ಮಟ್ಟಿಗೆ ಇದು ಒಂದು ಗಯಾ ಸ್ಪೆಷಲ್ ಹೋಗ್ತಿತ್ತು, ಯಶವಂತಪುರ ಗಯಾ ಸ್ಪೆಷಲ್. ಅದ್ರದ್ದು ರೇಕ್ ಅನ್ಸತೈತೆ ವಯ ಧರ್ಮವರಂ ಹೋಗ್ತಿತ್ತು. ಯಾಕಂತಂದ್ರೆ ಇದ್ರೊಳಗೆ ಬರೀ ಜನರಲ್ಲ ಸ್ಲೀಪರ್ ಅದಾವೆ. ಆ ಗಾಡಿನೂ ನೋಡಿದ್ದೆ ನಾನು, ಬರೀ ಜನರಲ್ಲ ಸ್ಲೀಪರ್ ಇದ್ದು. ಟ್ರೈನ್ ನಂಬರ್ 16527 Kannur Express shortly arriving on platform number 1.
Passenger kind attention please. Train number 16527 Kannur Express shortly arriving on platform number 1. ಕೆ ಜಿ ಎಮ್ ಅದು ವ್ಯಾಪ್ 7 ಜೊತೆ ಫೈನಲಿ ಅರೈವ್ ಆಯ್ತು ನೋಡ್ರಿ. ಯಶವಂತಪುರ ಕಣ್ಣೂರು ಬೀದರ್ ಲಾತೂರು ಗಾಡಿ ಜೊತೆ ಇದಕ್ಕೆ ರೇಕ್ ಶೇರಿಂಗ್ ಕೊಟ್ರೆ ರೀಸೆಂಟಾಗಿ. ನಮ್ಮ ಗಾಡಿ ಇದಲ್ಲ, ಇದ್ರ ನೆಕ್ಸ್ಟ್ ಬರುತ್ತೆ. ಇದು ನಮ್ದು ರೂಟ್ ಒಳಗೆ ಇರುತ್ತೆ ಅಪ್ ಟು ಪಾಲ್ಕಾಡ್. ಪಾಲ್ಕಾಡ್ ಆದಮೇಲೆ ಶೋರ್ನೂರ್ ಔಟರ್ ಕ್ಯಾಬಿನಿಂದ ನಾವು ತ್ರಿಸೂರ್ ಸೈಡ್ ಬರ್ತೀವಿ. ಇದು ಮುಂದೆ ಕೋಯಿಕೋಡ್ ಮೇಲೆ ಕಣ್ಣೂರು ಹೋಗುತ್ತೆ. ಎಕ್ಸಾಕ್ಟ್ ಎಲ್ಲಿ ನಿಂತಿದ್ದೆ ಅಲ್ರಿ ಅಲ್ಲೇನ ನನ್ನ ಕೋಚ್ ಬರುತ್ತೆ ಅಂತೇಳಿ ಡಿಸ್ಪ್ಲೇನೂ ಆಗೈತೆ ನೋಡ್ರಿ. 12257 G9 ಕೋಚ್. 15 ಮಿನಿಟ್ಸ್ ಡಿಲೇ ಆಯ್ತು ನೋಡ್ರಿ. ಇದು ಯಶವಂತಪುರದಿಂದ ಬರೀ ಬಾನಸವಾಡಿಗೆ ಬರೋಕೆ ಸಿಂಗಲ್ ಲೈನ್ ಸೆಕ್ಷನ್ ಐತಿ. ಮೇ ಬಿ ಇದು ಕಣ್ಣೂರು ಸಂಬಂಧ ನಿಂತಿರ್ಬೋದು. ಲೀಡ್ ಯಾವತ್ತೈತಪ್ಪ ಅಂದ್ರೆ ನಮ್ಮ ಕೆ ಜಿ ಎಮ್ಮದ 39298 ಗರೀಬ್ ರದ್ ಎಕ್ಸ್ಪ್ರೆಸ್ ಬರ್ದಾರ್ರಿ ಅದ್ರ ಮೇಲೆ. ಗರೀಬ್ ರಥ್ ಅಲ್ಲ, ಗರೀಬ್ ರದ್ ಎಕ್ಸ್ಪ್ರೆಸ್. ಯಾರ್ದಿದ್ದು ಕೋಚ್? ಸೌತ್ ವೆಸ್ಟರ್ನ್ ರೈಲ್ವೇಸ್ ಇದು. ವಾವ್. ಫಸ್ಟ್ G1 ಇಂದ ಸ್ಟಾರ್ಟ್ ಆಗೈತಿ. ಜನರಲ್ ಕೋಚಸ್ ಇರಂಗಿಲ್ಲ, ಪೂರ್ತಿ 3 AC ಎಕನಾಮಿಕ್ ಕೋಚಸ್ಸಿಂದ ಗರೀಬ್ ರಥ್ ಎಕ್ಸ್ಪ್ರೆಸ್ಗಳು ರನ್ ಆಗ್ತಾವೆ. ಹಳೆ ಲಿವರಿ ಭಾಳ ಇಷ್ಟ ಆಕೈತೆ ರೀ ನಂಗೆ ಇದ್ರದ್ದು. ನನ್ನ ಕೋಚ್ ಅರೈವ್ ಆಯ್ತು ನೋಡ್ರಿ. G9 ಒಳಗೆ ಎಂಟ್ರಾಗೇನ. ಓ ನಮ್ದು 47. ಎರಡು ನಿಮಿಷ ಸ್ಟಾಪ್ ಆದ್ಮೇಲೆ ಡಿಪಾರ್ಟ್ ಆದ್ವಿ ರೀ ನಾವೀಗ. ಒಂದೇ ವಾರದ ಇನೋಗ್ರೇಷನ್ ಏನೇ ಹೇಳಿಲ್ಲ. ಬೆಸ್ಟ್ ಮಾಡಿದೆ ಇರು. ಸೈಡ್ ಏನು ಲೈನ್ ನೋಡೋದಿರಲ್ಲ, ರೈಟ್ ಸೈಡ ಅದೇ SMET ಒಳಗೆ ಹೋಗುತ್ತೆ. ನಾವೀಗ ಹೊರಗಿಂದ ಆಕ್ಸಿಲ್ರಿ ಕ್ಯಾಬಿನ್ ತೊಗೋತೇವೆ. ಈಗ ನಾವು ಚೆನ್ನೈ ಮತ್ತು ಬೆಂಗಳೂರದ್ದು ಮೇನ್ ಲೈನ್ ಏನೈತಲ್ರಿ ಅದು ನಮ್ಮ ತೆಳಗೆ ಹೋಗುತ್ತೆ. ಯಾವ್ದಾರ ಟ್ರೈನ್ ಸಿಕ್ಕರೆ ಮಸ್ತ್ ಸೀನ್ಸ್ ಇರುತ್ತೆ. ಇದೇನು ಲೈನ್ ವೈಟಿಂಗ್ ನೋಡತ್ತಿರಲ್ಲ ಅಂದ್ರೆ ಸ್ಪೇಸ್ ವೈಟಿಂಗ್ ಆಗ್ತದೆ. ಇದು ಬೆಂಗಳೂರು ಸಬರ್ಬನ್ ರೈಲ್ವೆಗ ಇಲ್ಲೇ ಕಸ್ತೂರಿ ನಗರ್ ರೈಲ್ವೆ ಸ್ಟೇಷನ್ ಬರುತ್ತೆ. ಅದಕ್ಕೆ ನಾವು ಗ್ರೇಡಿಯಂಟ್ಸ್ ಮೇಲೆ ಇರಾತೀವಿ. ಲ್ಯಾಂಡ್ ಅಕ್ವಿಸಿಷನ್ ಅಂತೂ ಚೆನ್ನಾಗಿ ಮಾಡ್ಕೊಂಡಾರ್ರಿ. ಬಟ್ ಬೆಂಗಳೂರು ಚೆನ್ನೈ ಮೇನ್ ಲೈನ್ ಯಾವುದು ಟ್ರೈನ್ ಸಿಗಲಿಲ್ಲ. ಇಲ್ಲಿ ನಾವು ಬಂದು ಕೂಡಿದ್ವಿ ನೋಡ್ರಿ. ಇದು ಸಿಟಿಯಿಂದ ಏನು ಟ್ರೈನ್ಗಳು ಬರ್ತಾವಲ್ಲ ಅವು ಮ್ಯಾಲೆ ಇರೋದು ಇಲ್ಲಿಂದಾನೆ, ಬೆಂಗಳೂರು ಕ್ಯಾನ್ ಸೈಡ್ ಇಂದದು. ಗೋಪಾಲನ್ ಮಾಲ್ ಬಾಜು ಏರಿಯಾ ಇದೆ. ಇದೇ ಗೋಪಾಲನ್ ಮಾಲ್.
ಮೊದಲ ಬೆಳ್ಳಂದೂರು ರೋಡ್ ಸ್ಟೇಷನ್ ಪೂರ್ತಿ ಕಾಡಿದ್ದಂಗಿತ್ತು ರೀ. ಈಗ ನೋಡ್ರಿ ಇದನ್ನ ಗಿಡ ರೀಡೆವಲಪ್ಮೆಂಟ್ ಮಾಡಿ ಯಾರ್ಡ್ಗಳೆಲ್ಲ ಮಾಡ್ಯಾರ ಇಲ್ಲಿ ಅಮೃತ್ ಭಾರತ್ ಸ್ಕೀಮ್ ಅಂಡ್ರ ಒಳಗೆ. ಇಲ್ಲೆಲ್ಲ ಹೆಂಗಂತಂದ್ರೆ ಕೇರಳದ ರೂಟ್ ಕಂಡಂಗೆ ಕಾಣ್ತಿದ್ದೆ. ಆ್ಯಕ್ಚುಲ್ ಕೇರಳ ನಾವು ವಿಟ್ನೆಸ್ ಮಾಡೋಕ್ಕೆ ಇಲ್ಲೇ ಸಿಗ್ತಿತ್ತಂತ ನಂಗೆ ಸತ್ಯಾನ ಹೇಳ್ತಿದ್ರು ಸ್ಟೋರಿ. ಹಾಂ can't align, bro. ಕಾರ್ಮೆಲ್ ಆರಾಮ್ ಸ್ಕಿಪ್ ಮಾಡತ್ತೀವಿ ನೋಡ್ರಿ. ಕಣ್ಣೂರು ಎಕ್ಸ್ಪ್ರೆಸ್ ಇದ್ದ ಕಾರ್ಮೆಲ್ ರಾಮ್ ಸ್ಟಾಪ್ ಇತ್ತು, ಅದಕ್ಕೆ ಮೇ ಬಿ ಅದು ಸ್ವಲ್ಪ ಖಾಲಿ ಹೋಗಿರ್ಬೋದು. ಇಲ್ಲಿಂದ ಪಿಕಪ್ ಸ್ಟಾರ್ಟ್ ಆದ. ಈ ಟ್ರೈನ್ ಒಳಗೆ ಬೋರ್ಡ್ ಆಗೋಕ್ಕಿಂತ ಮೊದಲು ನೀರು ಊಟ ಎಲ್ಲ ತೊಗೊಂಡು ರೆಡಿಯಾಗಿ ಹತ್ತಿರಿ. ಯಾಕಂದರೆ ಈ ಟ್ರೈನ್ ಒಳಗೆ ನಿಮ್ಗೆ ಪ್ಯಾಂಟ್ರಿ ಕಾರ್ ಇಲ್ಲ, ಅದು ಒಂದನೇ ಡ್ರಾಬ್ಯಾಕ್. ಎರಡನೇ ಡ್ರಾಬ್ಯಾಕ್ ಏನಪ್ಪ ಅಂತಂದ್ರೆ ಇದೇನಿದೆ ಸ್ಟೇಷನ್ಗಳು ಹೋಗ್ತಾವಲ್ಲ ಹೊಸೂರು ಧರ್ಮಪುರಿ, ನಿಮಗೆ ಅಲ್ಲೇ ಹೆಂಗಂತಂದ್ರೆ ಯಾವ್ದಾರ ಒಂದು ನಿಮ್ಮ ಬೋಗಿ ಮುಂದೆ ನಿಮ್ಮ ಲಕ್ ಚಲೋ ಇದ್ರೆ ನಿಮ್ಗೆ ಅಲ್ಲೇ ಸ್ಟಾಲ್ಸ್ ನೋಡೋಕೆ ಸಿಗ್ತಾವೆ. ಬಟ್ ಸೈಡ್ ಪ್ಯಾಂಟ್ರಿನೂ ಬರೋದದಿ. ಸೊ ಇದೆಲ್ಲ ರಿಸ್ಕ್ ತೊಗೊಳೋದು ಬೇಡ. ನೀವು ಹೋಗೋ ದಿನಕ್ಕೆ ಸೈಡ್ ಪ್ಯಾಂಟ್ರಿ ಬರಲಿಲ್ಲ ಅಂದ್ರೆ ನೀವು ಏನಪ್ಪ ವಾಟರ್ ಬಾಟ್ಲ ಫುಡ್ ಕ್ಯಾರಿ ಮಾಡ್ಕೊತಾನೆ ಹೋಗ್ರಿ. ಬೆಳಗ್ಗೆ ಆಗ್ಬಿಡ್ಕೆ ನಿಮ್ಗೆ ಕೇರಳಕ್ಕೆ ಎಂಟರ್ ಆಗಿ ಬಿಡೋದು ಟ್ರೈನ್, ಅಲ್ಲೆಲ್ಲ ಸಿಕ್ಕಾಗ್ಬಿಡುತ್ತೆ. ಇಲ್ಲಿ ನೋಡ್ರಿ ನಮ್ಗೆ ಎಷ್ಟು ಯಾರದಾರ. ಸುಹಾಸ ನಮ್ಮ ಜೊತೆ ಇವತ್ತು ಜರ್ನಿ ಒಳಗೆ. ಬ್ರೋ ಹೌ ಆರ್ ಯು? ಎಲ್ಲಿ ಹೋಗ್ತಿರೋದು ನಾವೀಗ? ತ್ರಿವೆಂಡ್ರಮ್ ನಾರ್ತ್. ಆರ್ ಎಸ್. ಸೊ ಹೇಳೋದು ಮರ್ತಿದ್ದೀರಿ, ನಂದು ಸುಹಾಸಂದು ಆರ್ ಎಸ್ ಐತಿ. ಈಗ ನೋಡೋಣಂತ ಟಿ ಸಿ ಅವ್ರನ್ನ ಕೇಳಿ ಕ್ಲಿಯರ್ ಆಗುತ್ತಿಲ್ಲ. ಸೊ ನಿಮ್ಗೆ ಹೇಳಿದ್ದೆ ಅಲ್ಲ, ಈ ಗಾಡಿ ಮೇಲೆ ನಂಗೆ ನಂಬಿಕೆ ಇರಲಿಲ್ಲ. ಅದಕ್ಕೆ ನಾನು ಸುಹಾಸಿಗೆ ಹೇಳಿದ್ದೆ ಯಶವಂತಪುರದಾಗ ಬಿರಿಯಾನಿ ಚಲೋ ಸಿಗುತ್ತೆ ತೊಗೊಂಬ, ವೆಜ್ ಬಿರಿಯಾನಿ ಅಂಥೇಳಿ. ಒಂದು ವೆಜ್ ಬಿರಿಯಾನಿ ತೊಗೊಂಬ, ಅದ್ರ ಜೊತೆ ಪಿಕಲ್ ಐತಿ. ಬ್ರೋ ಎಷ್ಟು ಕೊಟ್ಟೆ ಇದಕ್ಕೆ? 70 ಬೆಸ್ಟ್. ರೇಟ್ ಟು ರೇಟ ಟೇಸ್ಟ್ ಚಲೋ ಇದೆ. ಸೊ ನಾನು ಬಾಣಸವಾಡ ರೈಲ್ವೆ ಸ್ಟೇಷನ್ ಸ್ವಲ್ಪ ಇವನು ಶೇಂಗಾ ತೊಗೊಂಡಿದ್ದೆ, ಮಸಾಲೆ ಶೇಂಗಾ. ಇದ್ರ ಜೊತೆ ಹಾಕೊಂಡು ತಿಂದರೆ ಟೇಸ್ಟ್ ಹೇಗೆ ಬರುತ್ತೆ. ಈ ಸೆಕ್ಷನ್ ಒಳಗೆ ಇಷ್ಟ ನೋಡ್ರಿ, ಸ್ಪೀಡ 70-80, ಇದ್ರ ಮೇಲೆ ಹೋಗೋದೇ ಇಲ್ಲ. ಕರ್ನಾಟಕ ಬಿಟ್ಟು ತಮಿಳುನಾಡಿಗೆ ಫಸ್ಟ್ ಸ್ಟಾಪ್ ಹೊಸೂರು. ಥರ್ಟಿ ಮಿನಿಟ್ಸ್ ಡಿಲೇ ಆಗಿ ನಾವೀಗ ಎಂಟ್ರ್ ಆಗಿವ್ರಿ ತಮಿಳ್ನಾಡಿನ ಹೊಸೂರಿಗೆ. ಇಲ್ಲೂ 2 ನಿಮಿಷ ಸ್ಟಾಪ್ ಐತಿ. ಬೋರ್ಡಿಂಗ್ ಅಂತೂ ಚೆನ್ನಾಗಿನೇ ಐತ್ರಿ. ಇಲ್ಲಿಂದನೂ ಬೋರ್ಡಿಂಗ್ ಚೆನ್ನಾಗಿನೇ ಐತ್ರಿ. ನೀವು ಇಲ್ಲಿ ನೋಡ್ಕೋಬೋದು ಸುತ್ತಮುತ್ತಲ ಇದೇನೈತಲ್ಲ ಗೂಡ್ಸ್ ಆಡ ಪೂರ್ತಿ ಫಾಗ್ ಆಗೈತೆ. ಇದಂದ್ರೆ ತಿಳ್ಕೊಂಬಿಡ್ರಿ, ವಿಂಟರ್ ಈಸ್ ಬ್ಯಾಕ್. ವಿಂಟರ್ ಒಳಗೆ ಟ್ರೈನ್ ಜರ್ನಿ ಮಾಡೋ ಮಜಾನ ಬೇರೆ ರೀ. ಸ್ಲೀಪರ್ ಒಳಗೆ ಸೈಡ್ ಲೋವರ್ ಒಳಗೆ ಕುಂತ ಆ ತಂಪನ ಗಾಳಿ ತೊಗೊಂತ ಒಂದು ಹೊಚ್ಕೊಂಡು ಮಲ್ಕೊಂಡ ಟ್ರೈನ್ ಸೌಂಡ್ ಕೇಳಿಸ್ಕೊಂತ ಜರ್ನಿ ಮಾಡೋ ಮಜಾನ ಬೇರೆ. ನಾನು ನಿಮಗಾಗಿ ಇನ್ನು ವಿಂಟರ್ ಒಳಗೆ ಬ್ಯಾಕ್ ಟು ಬ್ಯಾಕ್ ವಿಡಿಯೋಸ್ ಅಂತೂ ತೊಗೊಂಡು ಬರ್ತೀನಿ, ಮಜಾ ಮಾಡ್ತೀರಂತ ಅನ್ಕೋತೀನಿ. ಹೊಸರಾದ್ಮೇಲೆ ನೆಕ್ಸ್ಟ್ ಸ್ಟಾಪ್ ಧರ್ಮಪುರಿ. ಅದ್ರ ನಡುಕ ಒಂದು ಸಣ್ಣ ಸ್ಟ್ರೆಚ್ ನಮ್ಗೆ ಇದನ್ನು ನೋಡೋಕೆ ಸಿಗುತ್ತೆ. ಇದು ಹೇಳ್ರಿ ಘಾಟ್ ಸೆಕ್ಷನ್ ನೋಡೋಣ. ಅದು ಸ್ವಲ್ಪ ಟ್ರೈ ಮಾಡೋಣ ಕವರ್ ಮಾಡೋಕೆ. ಇದು ಪೂರ್ತಿ ಯಾವ ಏರಿಯಾ ಬ್ರೋ? ಹಾಂ, ಇಲ್ಲಿ ಯಾವ ಪ್ರಾಣಿ ಜಾಸ್ತಿ ಅಡ್ಡಾಡುತ್ತೆ? ಎಲಿಫೆಂಟ್ ಪ್ರೋನ್ ಏರಿಯಾ ಇದೆ. ಬರ್ರಿ, ಡಿಪಾರ್ಚರ್ ಸಿಗ್ನಲ್ ಆಯಿತು.
ಏನು ಮಸ್ತ್ ಫಾಗ್ ಬಿದ್ದೈತ್ರಿ ಇಲ್ಲಿ. ನಾವಿಬ್ಬರು ಅಲ್ಲ, ನಮ್ಮ ಜೊತೆ ಇನ್ನೊಬ್ರು ಗೆಸ್ಟ್ ಹೋದಾರ, ಹಮಾರಿ ಭಾರತೀಯ ರೈಲ್. ಇವ್ರನ್ನ ನೋಡಿರೋದಿಲ್ಲ ನೀವು, ಬಟ್ ಇವ್ರ ಚಾನಲ್ನಂತೂ ಪಕ್ಕ ನೋಡಿರ್ತೀರಿ. ಹಮಾರಿ ಭಾರತೀಯ ರೈಲ್ ಅಂತೈತಿ. ಕರ್ತೃ ಕರ್ಮ ಕ್ರಿಯೆ ಎಲ್ಲ ಇವ್ರನ್ನ ಗರೀಬ್ ರಥದ ಇಂಟೀರಿಯರ್ಸ್ ತೋರಿಸ್ಬೇಕಂದ್ರೆ ನಿಮ್ಗೆ ಲೋವರ ಮಿಡಲ್ ಅಪ್ಪರ ಅಂತ ಇರುತ್ತೆ. ಬಟ್ ಸ್ವಲ್ಪ ಕಂಜೆಸ್ಟೆಡ್ ಇರುತ್ತೆ. 80 ಸೀಟ್ಗಳು ನಿಮ್ಗೆ ಇದ್ರೊಳಗೆ ನೋಡೋಕೆ ಸಿಗುತ್ತೆ. ನೋಡ್ರಿ ನಾವು ಸೈಡ್ ಲೋವರ್ ಒಳಗೆ 3 ಮಂದಿ ಕುಂತೇವಿ. 3 ಶೇರಿಂಗ್. RAC ಐತೆ ನಮ್ದು ಇಷ್ಟ್ರದ್ದು. ಅದರ ಸಂಬಂಧ RAC ಕ್ಲಿಯರ್ ಆಗ್ಬೇಕಂದ್ರೆ ಯಾವ ಸೀಟ ಖಾಲಿ ಇರ್ಬೇಕು ರೀ. ಬಟ್ ಈಗಿರೋ ಲಕ್ಷಣಗಳನ್ನು ನೋಡ್ರೆ ನಮ್ಗೆ RAC ಕ್ಲಿಯರ್ ಆಗುವಂಗೆ ಕಾಣುತ್ತಿಲ್ಲ. ಯಾಕಂತಂದ್ರೆ ಗಾಡಿ ಫುಲ್ ಅಂದ್ರೆ ಫುಲ್ ಪ್ಯಾಕ್ ಐತಿ. ನಮಗೂ ಒಂದು ಚಲೋ ರೀಸನ್ ಸಿಕ್ಕಂಗೆ ನೈಟ್ ಎಲ್ಲ ಫುಲ್ ರೈಲ್ ಫ್ಯಾನಿಂಗ್ ಮಾಡೋಕೆ. ಬ್ರೋ ಹೆಂಗೆ ಎಕ್ಸ್ಪೆಕ್ಟೇಷನ್ ಚೆನ್ನಾಗಿದೆಯಾ? ಚೆನ್ನಾಗಿದೆ ಬೈ. ನಮ್ಮ ಕೊಂಕಣ್ ರೈಲ್ವೇಸ್ ಕಿಂಗೆ ಪೂರ್ತಿ ಕೊಂಕಣ್ ರೈಲ್ವೇಸ್ ಎಲ್ಲ ಅಡ್ಡಾಡ್ಯಾರ. ಬಟ್ ಈಗ ಆಗೋದಿಲ್ಲ ಬ್ರೋ. ಈಗ ನಾವು ಬೆಂಗಳೂರಲ್ಲಿ ಇರ್ತೀವಿ ಬ್ರೋ. ಈಗ ಬೆಂಗಳೂರಲ್ಲಿ ಇದನ್ನು ಇಂಜಿನಿಯರಿಂಗ್ ಮಾಡತ್ತಾರ. ಸೊ ಅವ್ರ ಮಕ್ಕದಾಗಿನ ಖುಷಿ ಒಳಗಿನ ಹಿಂದಿನ ದುಃಖ ನೀವು ಕಂಡಿಡ್ಕೋಬೋದು. ಎಷ್ಟು ಅವರು ಒಳಗಿಂದ ನೊಂದಿದ್ದಾರೆ ಅಂತ. ಬ್ರೋ ಏನಂತೀಯ, ಎಷ್ಟು ನೊಂದಿದ್ದಾರೆ ಬ್ರೋ? ಬೆಂಗಳೂರಿಗೆ ಬಂದು ಎಷ್ಟು ನೊಂದಿದ್ದಾರೆ? ಅಯ್ಯೋ, ಮೆಟ್ರೋ ಬಂದಿದ್ದು ಪೂರ್ತಿ 30 ಮಿನಿಟ್ಸ್. ಬರೀ ಕಾಲೇಜ್ನೇ ಮೆನ್ಷನ್ ಮಾಡಬಾರ್ದು. ಇವತ್ತು 200 ರೂಪಾಯಿ ಫೈನ್ ಹಾಕೋದು. ಟ್ರಾಫಿಕ್ ಅಂತೆ. ಇದು ಶಾಕ್ ಆಗಬೇಕು. ಈ ಒಂದು ಸ್ಟೋರಿ ಕೇಳ್ರಿ ಇವತ್ತು. ಇಲ್ವ ಬ್ರೋ, ಅದು ಮತ್ತೆ ಆಗಬೇಡ. ನಮ್ಮ ಆಡಿಯನ್ಸ್ ಕ್ರೇಜಿ ಹೆಂಗೆ ಅಂತಂದರೆ, ಇವರು ಸಾಯಿದೀಪ್ ಅವರು ಬರತ್ತಿದ್ರೆ, ಎಲ್ಲಿಂದ ಬರತ್ತಿದ್ರಿ? ನ್ಯಾಷನಲ್ ಕಾಲೇಜ್ ಮೆಟ್ರೋಯಿಂದ ಎಲ್ಲಿಗೆ ಯಶವಂತಪುರಕ್ಕೆ ಬರತ್ತಿದ್ರಿ. ಬ್ರೋ ಫಸ್ಟ್ ಟೈಮ್ ಆ ಟೋಕನ್ ಟಿಕೆಟ್ ತೊಗೊಂಡ್ರೆ ಅದನ್ನು ಕಳ್ಕೊಂಬಿಟ್ರೆ ಬ್ರೋ. ಮತ್ತು ಆಮೇಲೆ ಏನಾಯಿತು? ಆಮೇಲೆ ಫೈನ್ ಕಟ್ ಬಂದ್ವಿ. ಎಷ್ಟು? 210. ಅದಾದ್ಮೇಲೆ ಸ್ಟೇರ್ಸ್ ಡೌನ್ ಬರ್ಬೇಕಾದ್ರೆ ಟ್ರೈನಿಗೆ 5 ನಿಮಿಷ ಸ್ಟೇರ್ಸಿಗೆ ಡೌನ್ ಬರ್ಬೇಕಾದ್ರೆ ಫೋನ್ ನಾಪತ್ತೆ. ಮತ್ತು ಅದು ಇಲ್ಲ, ಬ್ಯಾಗಲ್ಲಿತ್ತು ಫೋನ್ ಆ್ಯಕ್ಚುಲಿ. ಮತ್ತೇನಾಯ್ತು? ಕೊನೆಗೆ 1 ನಿಮಿಷ ಇದ್ದಾಗ ಟ್ರೈನ್ ಹತ್ತಿದ್ವಿ. ಕ್ಯಾಚ್ ಮಾಡ್ಕೊಂಬ. ನೋಡ್ರಿ, ಇದೇನಿದೆ ನಗು ಐತಲ್ಲ, ಈ ನಗುವಿನ ಹಿಂದೆ ಬಹಳ ದುಃಖ ಇದೆ. पैसे घाल मला, पैसे घाल ना मग. हिंगे मेट्रोकडे फाईन पडलं मला. मेट्रोकडे ते टोकन देता पडे कॉईन असे कॉईन नापत वयत असाल कॉईन घाल एंटर केल्लो ते कॉईन रावत पड मेट्रोचे ते नापत खिशात सोदला खंय सोदला मागीर एक्झिट जायना कॉईन दवर कॉईन. ट्रेन बी सुटूक 5 मिनटां आसा. बरो मोडलो आनी फायन मोडलो आनी ट्रेन चल्लो. ट्रेना टिकेट कितले? ट्रेना टिकेट 11:54ಗೆ ಧರ್ಮಪುರಿಗೆ ಎಂಟ್ರ್ ಆತೀವಿ ವಿತ್ 29 ಮಿನಿಟ್ಸ್ ಡಿಲೇ. ಘಾಟ್ ಸೆಕ್ಷನ್ ಒಳಗೆ ಸ್ವಲ್ಪ ಡ್ರಿಸಲ್ ಆಗೈತೆ ನೋಡ್ರಿ ಇಲ್ಲಿ.
ಅಲ್ಲೆಲ್ಲೆಲ್ಲೆಲ್ಲಿ ಮಳೆ ಹನಿಗಳು ಸಿಗ್ದಾವ. ಫಾಗ್ ಮೇಳ ಕಂಟಿನ್ಯೂ ಆಯ್ತು ನೋಡ್ರಿ ಇಲ್ಲಿ ಧರ್ಮಪುರಿಗೆ ಎಂಟ್ರ ಆಯಿತು. ಈ ಮಳೆ ಹನಿಯಿಂದ ನಂದು ಅರೈವಲ್ ಮಳೆ ಕಂಟಿನ್ಯೂಸ್ ಆಗತೈತಿ. ಈಗ ಎಂಟ್ರಾಗಿವಿ ಧರ್ಮಪುರಿಗೆ, ತಮಿಳ್ನಾಡು ಒಳಗಿಂದ ಸೆಕೆಂಡ್ ಸ್ಟಾಪ್ ಇದೆ. ಇದು ಮೊದಲ ಇಂಡಿಪೆಂಡೆನ್ಸ್ಗಿಂತ ಮೊದಲು ಇದು ತಮಿಳ್ನಾಡು ಒಳಗಿರುವಂಥ ಸೇಲಂ ಡಿಸ್ಟಿಕ್ ಒಳಗಿತ್ತು. ಬಟ್ ಇಂಡಿಪೆಂಡೆನ್ಸ್ ಆದಮೇಲೆ ಇದನ್ನು ಸಪ್ರೇಟ್ ಡಿಸ್ಟಿಕ್ಕಾಗಿ ಮಾಡ್ರೆ ಮತ್ತು ತಮಿಳ್ನಾಡಿಂದ ಫಸ್ಟ್ ಡಿಸ್ಟಿಕ್ ಕ್ರಿಯೇಟ್ ಆಗಿದ್ದ ಧರ್ಮಪುರಿ ಅಂತ ನೋಡ್ರಿ. ಮತ್ತು ನಮಗೆಲ್ಲರಿಗೂ ಗೊತ್ತಿರೋಂಗೆ ನಮಗೆಲ್ಲರಿಗೂ ಗೊತ್ತಿರೋಂಗೆ ಮಲೆ ಮಹದೇಶ್ವರ ಬೆಟ್ಟ. ಮತ್ತು ನೀವೇನಾರ ಡ್ಯಾಮ್ಗೆ ಮಧ್ಯಾಡಕ್ಕೆ ಹೋಗಿರಿ ಹೊಗೇನಕಲ್ ಫಾಲ್ಸ್ದು ಅಂದ್ರೆ ನಿಮ್ಗೆ ಇಲ್ಲಿಂದ ಒಂದು ಸ್ವಲ್ಪ ಸಮೀಪ ಆಗುತ್ತೆ. ಆ ಸೈಡಿಂದ ಬರತ್ತಾರಂದ್ರೆ ಚಾಮರಾಜನಗರ ಸೈಡಿಂದ ಬರ್ಬೇಕು, ಈ ಸೈಡಿಂದ ಹೊಂಟ್ರಿ ಅಂದ್ರೆ ತಮಿಳ್ನಾಡಿನಿಂದ ಧರ್ಮಪುರಿ ಮೇನ್ ಪಾಯಿಂಟ್. ತಡಾನ ಇಲ್ಲಿ ನೋಡ್ರಿ, ಸಿಗ್ನಲ್ಲು ಸಿಗ್ಬಿಡುತ್ತೆ ನಮಗೆ. ಇಷ್ಟೆಲ್ಲ ಕ್ರೌಡ್ ಇದ್ದಿದ್ದ ದಾದರ್ಗೆ ಹೋಗುವಂಥ ಚಾಲುಕ್ಯ ಎಕ್ಸ್ಪ್ರೆಸ್ ಸಂಬಂಧ ಇವತ್ತು ತಿರುನಲ್ವೇಲಿ ಚಾಲುಕ್ಯ ಐತಿ. ಎಲ್ಲರಿಗೂ ಶುಭ ಮುಂಜಾನೆ ರೀ. ಶುಭ ಮುಂಜಾನೆ ಫ್ರಮ್ ಗಾಡ್ಸ್ ಓನ್ ಕಂಟ್ರಿ ಕೇರಳಕ್ಕೆ ಫೈನಲಿ ಎಂಟ್ರ್ ಆಗಿಬಿಟ್ಟಿವಿ. ಎರ್ನಾಕುಲಂ ಟೌನ್ 8:40 ಸ್ಟಾಪ್ ಇತ್ತು. ಬೆಳಿಗ್ಗೆ ಅಲುವಾ ತಿರುಸೂರೆಲ್ಲ ಬಂದಿದ್ದು. ಬಟ್ ರಾತ್ರಿ 3:30 ನಾನು ಮಲ್ಕೊಂಡಿದ್ದೆ ರೀ. ನಿಮಗೊಂದು ಓಟೆಗೂ ತೋರಿಸಿರ್ಬೋದು ನಾನು. ಅದು ಬಂದ್ಬಿಟ್ಟು ಮಂಗ್ಳೂರಿಗೆ ಹೋಗುವಂಥ ಚೆನ್ನೈ ಮಂಗ್ಳೂರು ಸೂಪರ್ ಫಾಸ್ಟ್ ಮೇಲೆ ನಮ್ಮನ್ನು ಓಟೆಗೆ ಹೊಡ್ಕೊಂಡು ಹೋಗ್ತಾ 1.5 ತಾಸು ಡಿಲೇ ಇದ್ದಿದ್ದಕ್ಕೆ ನಮ್ಮನ್ನ ಈ ರೋಡ್ ಕ್ಯಾಬಿಂದ ಹೊರಗೆ ನಿಂಚಿದ್ರೆ ಲಾಗ್ ಮಾಡೋಕ್ಕೆ ಶಕ್ತಿನ ಬರೋದ್ರಕ್ಕಿಲ್ಲ. ಯಾಕಂದ್ರೆ RAC ಒಳಗೆ ಅದು ಈ 3AC ಎಕನಾಮಿ ಒಳಗೆ ಹತ್ಕೊಂಡು ಬಂದಿದ್ದೀವಿ ನಾವು. RAC ಕೊಯಂಬತ್ತೂರು ಕ್ಲಿಯರ್ ಆತ ಮಕ್ಕೊಂಡು ನಾವು ಡೈರೆಕ್ಟ್ 3 ಮಂದಿ ಇದ್ದೇವೆ. ಈಗ ಕೊಟ್ಟಾಯಮದು ಔಟ್ರದಾಗ ನಾವೀಗ ಫೈನಲಿ ಎಂಟ್ರಾಗೀವಿ ಕೊಟ್ಟಾಯಮ್ಗೆ. ಇಲ್ಲಿಂದ ನೆಕ್ಸ್ಟ್ ಇನ್ನು ನಮ್ದು ರೂಟ್ ಇರುತ್ತೆ ಕೊಟ್ಟಾಯಮ್ಮ ಚಂಗನ್ಸಿರಿ, ಮುಂದೆ ಕೊಟ್ಟಾಯಮ್ಮ ಚಂಗನ್ಸಿರಿ, ಅಲ್ಲಿಂದ ಕೊಲ್ಲಮ್ಮಿಂದ ತಿರುವನಂತಪುರಂ ನಾರ್ತ್. ಮಸ್ತ್ ರೂಟ್ ಐತ್ರಿ, ಎಂಜಾಯ್ ಮಾಡ್ತಾರೆ ಅಂತ ಅನ್ಕೋತೀನಿ. ಇಲ್ಲಿ ನಾವು 25 ನಿಮಿಷ ಡಿಲೇನೂ ಅದೇ ಇನ್ನು 9:50 ಟೈಮಿಂಗ್ ಆದತಿ. 9:50 10 ಗಂಟೆ 9:59 ಆಗೈತೆ ನೋಡ್ರಿ ಕರೆಕ್ಟ್ ಎಕ್ಸಾಕ್ಟ್. ಇಲ್ಲಿ ಬಾಜು ಪ್ಲಾಟ್ಫಾರ್ಮ್ದಾಗ ಐತಿ ಯಾವುದ್ರಿದ ತಾಂಬರಂ ಕರಾಯ್ಕಲ್ ಎರ್ನಾಕುಲಂ ಕೊಟ್ಟಾಯಂ.
ಎಲೆಕ್ಟ್ರಿಸಿಟಿ ಇದ್ದಂಗೆ ಐತಿ ಟ್ರೈನ್. ಗರೀಬ್ ರಥದ ಮೇಲೆ ಒಂದು ಬೋರ್ಡ್ ಇಲ್ರಿ, ಆಮೇಲೆ ಡಿಜಿಟಲ್ ಕೋಚ್ ಇಂಡಿಕೇಟರ್ ಐತಿ. ಅದಕ್ಕೆ ಜನ ಬಂದು ಕೇಳತ್ತಾರ ಈ ಗಾಡಿ ಎಲ್ಲಿಗೆ ಹೋಗೋದು ಅಂತೇಳಿ. ನಾನು ಇದನ್ನು ಫೇಸ್ ಮಾಡಿದ್ದೆ ಯಾವುದಪ್ಪ ಅಂತಂದ್ರೆ ಅಮೃತ್ ಭಾರತ್ ಸೇಮ್. ಅಮೃತ್ ಭಾರತ್ ಬೋರ್ಡ್ ಸಿಸ್ಟಮ್ ಇಲ್ಲ, ಅದ್ರೊಳಗೂ ಡಿಜಿಟಲ್ ಸಿಸ್ಟಮ್ನೇ ಐತಿ. ಒಂದು ಕಡೆಯಿಂದ ಅಪ್ಗ್ರೇಡೇಷನ್ ಆದ್ರೆ ಒಂದು ಕಡೆಯಿಂದ ಲಾಸು ಐತ್ರಿ. ಉಲ್ಟಾ ಹೊಂಟ್ರಿ ಟ್ರೈನ್ ಡಿಪಾರ್ಟ್ ಆದ್ವಿ ನೋಡ್ರಿ ನಾವೀಗ. 2 ನಿಮಿಷ ಅಂದರೆ 2 ನಿಮಿಷ ನಿಂದಿರುತ್ತೆ ಕೇರಳ ಒಳಗೆ. ಬ್ಯಾಕ್ ಟು ಬ್ಯಾಕ್ ಗಾಡಿಗಳಿಂದ ಲೈನಪ್ ಒಳಗಿರೋದ್ರಿಂದ ಯಾವ ಗಾಡಿನ ನಿಂದ್ರಾಕ ಕೊಡಂಗಿಲ್ಲ. ಇಲ್ಲೇ ಟೈಮಿಂಗ್ಸ್ ಮೇಲೆ ಮುಂದೆ ಓಡಿಸ್ತಾರೆ. ಹಾಂ ಅಯ್ಯಪ್ಪ ಸ್ವಾಮಿ ಸನ್ನಿಧಿಗೆ ಹೋಗೋಕೆ ಇಲ್ಲೇ ಹೇಳಿರಿ ಅಂತೇಳಿ ಬೋರ್ಡನ್ನು ಹಾಕ್ಯಾರ ನೋಡ್ರಿ. ಈ ಟ್ರೈನಿಂದ ನಿಮ್ಗೆ ಬಹಳಷ್ಟು ಅಡ್ವಾಂಟೇಜಸ್ ಐತ್ರಿ. ಏನು ಮೇನ್ ಟೂರಿಸ್ಟ್ ಲೊಕೇಶನ್ಸ್ ಮತ್ತು ಧಾರ್ಮಿಕ ಸ್ಥಳಗಳು ಬರ್ತಾವಲ್ಲ, ಆಲ್ಮೋಸ್ಟ್ ಈ ಟ್ರೈನಿಂದ ನಿಮಗೆ ಕವರ್ ಆಗಿಬಿಡುತ್ತೆ. ನಾವೀಗ ಎಂಟ್ರಾಗಿವಿ ಚೆಂಗನೂರಿಗೆ. ಬ್ರೋ, ಚೆಂಗನೂರಿಂದ ಎಲ್ಲಿಗೆ ಹೋಗ್ಬೋದು? ಚೆಂಗನೂರಿಂದ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೋದು. ಹೊರಗೆ ಕೇರಳ ಅವ್ರದ್ದು ಬಸ್ ಇರುತ್ತೆ. ಎವ್ರಿ 30 ಮಿನಿಟ್ಸ್ ಫ್ರೀಕ್ವೆನ್ಸಿ. ಅದು ಮಂತಿಗೆ 5 ಡೇಸ್ ಓಪನ್ ಆಗುತ್ತೆ. ಆ 5 ಡೇಸ್ ಹೊರಗೆ ಬಸ್ ವ್ಯವಸ್ಥೆ ಇರುತ್ತೆ. 30 ಮಿನಿಟ್ಸ್ಗೆ ಒಂದೊಂದು ಬಸ್ ಇರುತ್ತೆ. ಬಸ್ ಫೇರ್ 140 to 150 ಇದೆ. ಒಂದು 2 ಅವರ್ಸಿಗೆ ಹೋಗುತ್ತೆ ಪಂಬಾಗೆ. ಪಂಬಾಯಿಂದ ನೀವು ನಡ್ಕೊಂಡು ಹೋಗ್ಬೋದು. ಇದು ಇಲ್ಲಿಂದ ಕನೆಕ್ಟಿವಿಟಿ ನೋಡ್ರಿ. ಇಲ್ಲೇ ಸ್ಟೇಷನ್ ಒಳಗೂ ನಿಮಗೆಲ್ಲ ಹೋರ್ಡಿಂಗ್ಸ್ ಹಾಕ್ಯಾರ. ನೀವೇನರ ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಹೋಗ್ಬೇಕಂದ್ರೆ ಸುಹಾಸ್ ಹೇಳ್ದಂಗೆ ನೀವು ಚೆಂಗನೂರಿಗೆ ಇಳ್ಕೋಬೇಕು. ಮತ್ತು ನಿಮ್ಗೆ ಇನ್ನೊಂದು ಹೇಳ್ತೀನಿ, ಕರೆಕ್ಟ್ ಟ್ರೈನ್ಗಳು ನೋಡ್ಕೊರಿ. ಒಂದು ಎರ್ನಾಕುಲಂ ಜಂಕ್ಷನಿಂದ ಅಲ್ಲಪೂಜ, ಆಮೇಲೆ ಕೊಲ್ಲಂ ಹೋಗ್ತಾವೆ. ಒಂದಷ್ಟು ಟ್ರೈನ್ಗಳು ಎರ್ನಾಕುಲಂ ಟೌನಿಂದ ಕೊಟ್ಟಾಯಮ್ಮ ಚೆಂಗನೂರು ಮೇಲೆ ಕೊಲ್ಲಂ ಹೋಗ್ತಾವೆ. ಸೊ ಅದನ್ನು ನೀವು ಒಮ್ಮೆ ಕನ್ಫರ್ಮ್ ಮಾಡ್ಕೊಂಡ್ರೆ ನೀವು ಹೋಗಾಕೂ ನಿಮ್ಗೆ ಅನುಕೂಲ ಆಗುತ್ತೆ.
ಚಂಡೀಗಢ ತಿರುವನಂತಪುರಂ ಕೇರಳ ಸಂಪರ್ಕ ಕ್ರಾಂತಿ ಯಾರಾವತ್ತು ನೋಡ್ರಿ ಇಲ್ಲಿ ಕಯಂಕುಲಂ ಜಂಕ್ಷನ್ ಒಳಗೆ ಇದು ವಾಯ ಅಲಪುಜಾ ಲೈನಿಂದ ಬಂದದಂತ ಅನ್ಕೋತೀನಿ ನಾನು. ನಾವೀಗ ಕಯಂಕುಲಂ ಜಂಕ್ಷನಿಗೆ ಎಂಟ್ರ್ ಆದೀವಿ. ಕಯಂಕುಲಂಗೆ ಜಂಕ್ಷನ್ ಯಾಕಂತಾರಂತಂದ್ರೆ ಇಲ್ಲಿಂದ ಒಂದು ಲೈನ್ ಅಲಪುಜಾ ಮೇಲೆ ಎರ್ನಾಕುಲಂ ಜಂಕ್ಷನ್ ಆಗೈತಿ. ನಾವು ಬಂದಿದ್ದೆ ಹೇಳ್ದಂಗೆ ಕೊಟ್ಟಾಯಮ್ಮ ಚೆಂಗನೂರು. ನಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಹೋಯ್ತು ನೋಡ್ರಿ ಇದು ಕೇರಳ ಸಂಪರ್ಕ ಅಂತ. ಇದು ಕೊಚುವೆಲಿಗೆ ಹೋಗೋದ ಅಂದ್ರೆ ತಿರುವನಂತಪುರಂ ನಾರ್ತ್ಗೆ ನಾನು. ನಾವೀಗೇನು ಕ್ರಾಸ್ ಮಾಡತ್ತೇವಲ್ಲ ಇದು ಬಂದ್ಬಿಟ್ಟು ಮುಂಡ್ರೋಯ್ ಐಲ್ಯಾಂಡ್ ಅಂತ ಹೇಳ್ರಿ. ಇದ್ರದ್ದು 4 ಸೈಡು ನಿಮಗೆ ನೀರಿಂದ ಸುತ್ತ ಹೊರದೈತಿ. ಮಿಡಲ ಈ ಐಲ್ಯಾಂಡ್ ಐತಿ, ಅದಕ್ಕೆ ಇದ್ರ ಹೆಸರು ಮುಂಡ್ರೋಯ್ ಐಲ್ಯಾಂಡ್. ಈ ಐಲ್ಯಾಂಡ್ ಒಳಗೆ ನೋಡ್ಬೋದು ಅಚ್ಚಿಗಿಚ್ಚಿಕ್ಕೆಲ್ಲ ಬರೀ ಮನೆಗಳೆಲ್ಲ ನೋಡ್ಬೋದು. ಹಿಂಗೆ ಮುಂಡ್ರೋಯ್ ಐಲ್ಯಾಂಡ್. ಡ್ರೀಮ್ ಸ್ಕೂಲ್ ನೋಡ್ರಿ ಇದು. ಸ್ಕೂಲಿಂದ ಕ್ಲಾಸ್ ಒಳಗಿಂದ ನೋಡ್ರಿ ಸದ್ಯಕ್ಕೆ ಟ್ರೈನ್ ಕಾಣತೈತಿ ಇಲ್ಲಿಂದ. ಯಾರಿಗಾರ ರೈಲ್ ಫ್ಯಾನಿಂಗ್ ಮಾಡೋ ಆಸೆ ಇತ್ತಂದ್ರೆ ಈ ಸ್ಕೂಲಿಗೆ ಅಡ್ಮಿಷನ್ ತಗೋರಿ. ಮುಂಡ್ರೋಯ್ ಐಲ್ಯಾಂಡ್ ಬಾಜು.
ಹ್ಞೂ ಕೊಲ್ಲಂ ಚೆನ್ನೈ ಎಗ್ಮೋರ್ ಎಕ್ಸ್ಪ್ರೆಸ್ ನಿಲ್ತೈತೆ ಇಲ್ಲಿ. ಇದು ಮೇ ಬಿ ರೂಟ್ ಸೆಂಗೋಟಯ ತೆನ್ಕಾಸಿ ಆ ರೂಟ್ ಇರ್ಬೋದು. 13 ಆರ್ಕ್ ಬ್ರಿಡ್ಜದ ಸರಿಗೆ ಇರ್ಬೋದು ನೀವು. ಇಲ್ಲಿಂದನೇ ಸಪ್ರೇಟ್ ಆಗುತ್ತೆ. 25 ಮಿನಿಟ್ಸ್ ಡಿಲೇ ಆಗಿ ನಾವೀಗ ಎಂಟ್ರ್ ಆಗ್ಯಾವ್ರಿ ಕೊಲ್ಲಮ್ಮಿಗೆ. ಇದೇ ನೋಡತ್ತಾರಲ್ಲ ಕೊಲ್ಲಮದ ಈ ಪ್ಲಾಟ್ಫಾರ್ಮ 3rd ಲಾಂಗೆಸ್ಟ್ ರೈಲ್ವೆ ಪ್ಲಾಟ್ಫಾರ್ಮ ನಮ್ಮ ವಾವ್ ಏನು ಹಾಂಗ್ ವ್ಯಾಪ್ 4 3rd ಲಾಂಗೆಸ್ಟ್ ನಮ್ಮ ಇಂಡಿಯಾದ. ಮತ್ತು ಟ್ರೈನ್ ಒಳಗೆ ಬ್ರೇಕ್ಫಾಸ್ಟ್ ಆಪ್ಷನ್ ಬಗ್ಗೆ ಮಾತಾಡ್ಬೇಕಂದ್ರೆ ಪ್ಯಾಂಟ್ರಿ ಕಾರ ಇಲ್ಲದೆ ಇರೋದ್ರಿಂದ ಸೈಡ್ ಪ್ಯಾಂಟ್ರಿ ಅವ್ರ ಕಡೆಯಿಂದ ಸೇಲಿಗೆ ಬರತ್ತೈತೆ ಇಡ್ಲಿ ವಡೆ ಉಪ್ಪುಮಾ. ಮತ್ತು ನೀವು ನಾನ್ ವೆಜ್ ತಿಂತೀರಂದ್ರೆ ಬ್ರೆಡ್ ಆಮ್ಲೆಟ್, ಮತ್ತು ನೀವು ನಾರ್ತ್ ಸ್ಟೈಲ್ ತಿಂತೀರಂದ್ರೆ ಪುರಿ ಬಾಜಿ ಆಪ್ಷನ್ನು ಈ ಟ್ರೈನ್ ಒಳಗೆ ಬರತೈತ್ರಿ. ಮತ್ತು ಸ್ಟೇಷನ್ ಒಳಗಂತೂ ನಿಮಗೆ ಸಮೋಸ ಬಿರಿಯಾನಿ ಎಲ್ಲ ಆಪ್ಷನ್ ಸಿಕ್ಕಾಬಿಡುತ್ತೆ. ಇಲ್ಲಿ ನೋಡ್ರಿ ಇಲ್ಲಿ ಪುಳಂಪುರಿನೂ ಸಿಗುತ್ತೆ. ಪಳಂಪುರಿ ಏನು ಅಂತಾರಲ್ಲ ಅದು ಬನಾನಾ ಫ್ರೈ ಮಾಡಿ ಕೊಟ್ಟಿರ್ತಾರೆ. ಬ್ರಿಟಿಷರ ಕಾಲದಾಗ ಈ ಊರಿಗೆ ಕ್ಯೂಲನ್ ಅಂತ ಕರಿತಿದ್ರು ನೋಡ್ರಿ. QUILON ಕ್ಯೂಲಾನ್ ವಿಲೋನ್.
ಕನ್ಯಾಕುಮಾರಿ ಪುಣೆ ಎಕ್ಸ್ಪ್ರೆಸ್. ಸೌತ್ ಇಂಡಿಯಾಸ್ ಲಾಂಗೆಸ್ಟ್ ರನ್ನಿಂಗ್ ಟ್ರೈನ್ ಅಂತಲೂ ಹೇಳ್ಬೋದು ನೋಡ್ರಿ ಇದಕ್ಕೆ. ನಾಳೆ ರಾತ್ರಿ 11 ಗಂಟೆ 9:30 ಸುಮಾರು ಹೋಗಿ ತಲುಪತ್ತಿದೆ ಪುಣೆಗೆ. ಸ್ಕಿಪ್ಪಿಂಗ್ ವರ್ಕಲ್ಲ. ನಮ್ಮ ಮುಂದೆ ಚಂಡೀಗಢ ಕೇರಳ ಸಂಪರ್ಕ ಕ್ರಾಂತಿ ರನ್ ಆಗೋ ಸಂಬಂಧ ನಮಗೆ ಸಿಗ್ನಲ್ ಕ್ಲಿಯರೆನ್ಸ್ ಇಲ್ಲ ನೋಡ್ರಿ. ವರ್ಕಲಾದಾಗ ನಿಂತೀವಿ. ವರ್ಕಲಾ ಫೇಮಸ್ ಐತಿ. ಇದ್ರದ್ದು ಕ್ಲಿಪ್ ಬೀಚಸ್ಗೆ ಎಷ್ಟೋ ಜನ ಅಡ್ಡಾಡೋಕೆ ಬರ್ತೀರಿ. ನಾನು ಒಂದು ಸಪ್ರೇಟ್ ವಿಡಿಯೋನು ಮಾಡೀನಿ ವರ್ಕಲಾದ ಬಗ್ಗೆ ನಂದು ಇನ್ನೊಂದು ಚಾನಲ್ RCD ಟ್ರಾವೆಲ್ ಸ್ಟೋರೀಸ್ ಒಳಗೆ. ಮತ್ತು ನಿಮ್ಮ ಜಟಾಯು ಸ್ಕಲ್ಪ್ಚರ್ಗೆ ಹೋಗ್ತೀರಂದ್ರೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ವರ್ಕಲಾಕ್ಕಿಂತ ನೀವೇನ್ರಿ ಜಟಾಯು ಸ್ಕಲ್ಪ್ಚರಿಗೆ ಹೋಗ್ತೀರಂತಂದ್ರೆ ವರ್ಕಲಾಗ ಇಳಿಯೋ ಬದಲಿ ತಿರುವನಂತಪುರಮದಿಂದನೇ ಒಂದು ಬಸ್ ಸಿಗುತ್ತೆ ರೀ. ಯಾವುದೋ ಒಂದು ಊರು ನಾನು ಮೆನ್ಷನ್ ಮಾಡಿರ್ತೀನಿ ಇಲ್ಲಿ, ಯಾಕಂತಂದ್ರೆ ಮರ್ತು ಹೋಗ್ಬಿಡ್ತೇನೆ. ಅದು ನಾನು 1-2 ಸತ ಲಾಗ್ಗಳಿಗೂ ಹೇಳೀನಿ. ಆ ಬಸ್ ಹತ್ತಿರಂದ್ರೆ AC ಬಸ್ ಒಳಗೆ ನೀವು 60 ರೂಪಾಯಿ ಒಳಗೆ ಹೋಗಿ ಆರಾಮ ಜಟಾಯು ಮುಂದೆ ಇಳಿತೀರಿ. ಇಲ್ಲಿಂದ ಆದರೆ 2 ಬಸ್ ಚೇಂಜ್ ಮಾಡ್ಬೇಕು. ಕೇರಳದ ಮೋಸ್ಟ್ ಪ್ರೆಸ್ಟೀಜಿಯಸ್ ಟ್ರೈನ್ ಒಳಗೆ ಒಂದಾದಂಥ ತಿರುವನಂತಪುರಂ ಸೆಂಟ್ರಲ್ ನ್ಯೂ ಡೆಲ್ಲಿ ಕೇರಳ ಎಕ್ಸ್ಪ್ರೆಸ್ ಕಡಕ ಊರೊಳಗೆ ಕ್ರಾಸ್ ಮಾಡೋದ ನಮ್ಗೆ. ಇದೇ ಟ್ರೈನ್ ಒಳಗೆ ನಮ್ಮ ವಂದೇ ಭಾರತ್ ಇನಾಗ್ರಲ್ ಪಾಸಸ್ ಹೊಂಟಾವಂತ ಆಫೀಸ್ ಮಾಡಿದ್ವಿ. ಅವ್ರು ಹೇಳಿರ ತಿರುವನಂತಪುರಂ ನಾರ್ತ್ ಅಂದ್ರೆ ಕೋಚುವೆಲಿ ಎಂಟ್ರ್ ಆದೀವಿ. ಬಾಜು ಪ್ಲಾಟ್ಫಾರ್ಮ್ದಾಗ ಫಸ್ಟ್ ಈ ಕೇರಳ ಸಂಪರ್ಕ ಕ್ರಾಂತಿ ನಮ್ಮ ಒಳಗೆ ತೊಗೊಂಡು ಆಮೇಲೆ ನಮ್ಮನ್ನು ತೊಗೊಂಡ್ರು ನೋಡ್ರಿ. $120 ಅರೈವಲ್ ಇತ್ತು ನೋಡ್ರಿ ನಮ್ದಿಲ್ಲ. 170 ಅರೈವಲ್ ಆಗೇವಿ. 3 ನಿಮಿಷ ಬಿಫೋರ್. ಭಾಳ ಲಾಂಗ್ ಗ್ಯಾಪ್ ಇತ್ತು ಅಂದ್ರೂ ಆಗೇವಿ. ಇಲ್ಲಿಂದ ತಿರುವನಂತಪುರಂ ನೀವು ಟೆಂಪಲ್ಗೆ ಹೋಗೋದು ಹೆಂಗಪ್ಪ ಅಂತಂತಂದ್ರೆ ಇಲ್ಲಿಂದ ನೀವು ಹೊರಗೆ ಗಾಡಿನೂ ಮಾಡ್ಬೋದು. ನಾರ್ತಿಂದ ಸಿಟಿ ಸ್ವಲ್ಪ ದೂರ ಆಗುತ್ತೆ, 20 ಕಿಲೋಮೀಟ್ರ್. ನೀವು ಡೈರೆಕ್ಟ್ ಸೆಂಟ್ರಲಿಗೆ ಹೋಗ್ಬೇಕಂತಂದ್ರೆ ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ಹೋಗ್ಬೋದು. ಬಟ್ ಕಮ್ಮಿ ಬಜೆಟ್ ಒಳಗೆ ಬೆಸ್ಟ್ ಟೈಮಿಂಗ್ಸ್ ಜೊತೆ ಅಂದ್ರೆ ರೂಮ್ ಚೆಕಿನ್ ಟೈಮಿಂಗ್ ಸಿಗದು ಬರ್ಬೇಕಂದ್ರೆ ಈ ಗಾಡಿ ಬೆಸ್ಟ್ ಇರುತ್ತೆ. ಅದು ರೂಮ್ ಚೆಕಿನ್ ಟೈಮಿಂಗೇ ಬರುತ್ತೆ, ಬಟ್ ನಿಮಗೆ ಕಾಸ್ಟಿಂಗ್ ಜಾಸ್ತಿ ಆಗುತ್ತೆ. ಈಗ ಜಸ್ಟ್ ನಾವು ತಿರುವನಂತಪುರಂ ನಾರ್ತ್ ಗರೀಬ್ ರಥ್ ಇಳಿದ್ಮೇಲೆ ತಿರುವನಂತಪುರಂ ನಾರ್ತಿಂದ ನಾಗರ್ಕೋಯಿಲಿಗೆ ಹೋಗುವಂಥ ಆರ್ಡಿನರಿ ಪ್ಯಾಸೆಂಜರ್ ಹತ್ತೇವ್ರಿ. ಇದೇ ವಾಪಸ್ಸೀಗ ನಾಗರ್ಕೋಯಿಲ್ SMVT ಬೆಂಗಳೂರು ಹಾಗೇನು ಹೋಗುತ್ತೆ. ಸೊ ಈ ಗಾಡಿ ಒಳಗೆ ನೀವು ಜನರಲ್ ಟಿಕೆಟ್ ತೊಗೊಂಡು ಕುಂದಿರ್ಬೋದು. ಆರಾಮ್ ಪೂರ್ತಿ ಜನರಲ್ ಕೋಚಸ್. 10 ರೂಪಾಯಿ ನಮಗೆ ಚಾರ್ಜ್ ಬಿತ್ತು ತಿರುವನಂತಪುರಂ ಸೆಂಟ್ರಲ್ಗೆ ಹೋಗಕ್ಕೆ. ನಿಮ್ಮ ಟ್ರೈನ್ ಏನರ 1:25 ಒಳಗೆ ಬಂದೈತಂದ್ರೆ ಈ ಟ್ರೈನ್ನ ನೀವು ತಿರುವನಂತಪುರಂ ನಾರ್ತಿಂದ ತೊಗೋಬೋದು. 10 ರೂಪಾಯಿ ಟಿಕೆಟ್ ಹೆಂಗೆ ನೀವು ತೊಗೋದಂತ ಇದನ್ನು ಮಾಡ್ತಾರೆ. ನಾನು ನಿಮ್ಗೆ ತಿರುವನಂತಪುರಂ ನಾರ್ತದ್ದು QR ಕೋಡ್ ಇಲ್ಲೇ ಹಾಕಿರ್ತೀನಿ. ಆ QR ಕೋಡ್ನ ಸ್ಕ್ರೀನ್ಶಾಟ್ ಹೊಡೆದಿಟ್ಕೋರಿ. ನಿಮ್ಮ UTS ಆ್ಯಪ್ ಒಳಗೆ ಜರ್ನಿ ಬೈ QR ಅಂತ ಇರುತ್ತೆ. ಸ್ಟೇಷನ್ ಒಳಗೆ ನಿಂತ್ಕೊಂಡಾನೆ ನೀವು ಟಿಕೆಟ್ನ ಬುಕ್ ಮಾಡ್ಬೋದು. ಸಣ್ಣ ಪುಳಿಕಿಸ್ ತೆಗೆದ್ರೊಳಗೆ ತಿರುವನಂತಪುರಂ ಸೆಂಟ್ರಲಿಗೆ ಎಂಟ್ರ್ ಆದೀವಿ. ಗರೀಬ್ ರಥದ ಚಾರ್ಜ್ 850 ಏನೋ ಸಮಥಿಂಗ್ ಇತ್ತು ರೀ.
ನಮ್ಗೆ ಆರ್ ಎ ಸಿ ಇದ್ದರು ಆರ್ ಎ ಸಿ ಕ್ಲಿಯರ್ ಆತಾರೆ ರಾತ್ರಿ 3 ಗಂಟೆಗೆ ಕೊಯಂಬತ್ತೂರಿಗೆ ಪೂರ್ತಿ ಗಾಡಿ ಖಾಲಿನೇ ಆಗಿಬಿಟ್ಟಿತ್ತು. ಸೊ ಈಗ ನಾವು ದೇಶದೊಳಗಿರುವಂಥ 5 ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಒಳಗೆ ಒಂದಾಗಿರುವಂಥ ತಿರುವನಂತಪುರಂ ಸೆಂಟ್ರಲ್ಗೆ ಎಂಟ್ರ್ ಆಗೀವಿ. ಫಸ್ಟ್ ಟೈಮ್ ನೋಡೋದಿದ್ದು ನೋಡ್ರಿ, ರೈಲ್ವೆ ಸ್ಟೇಷನ್ ಒಳಗೆ ಹಾಸ್ಪಿಟಲ್ PRS ಹಾಸ್ಪಿಟಲ್ ಎಮರ್ಜೆನ್ಸಿ ಮೆಡಿಕಲ್ ಸೆಂಟ್ರ್ ಯಾವುದು ರೈಲ್ವೆ ಸ್ಟೇಷನ್ ಒಳಗೆ ಈ ಥರ ಫೆಸಿಲಿಟೀಸ್ ನೋಡಿಲ್ಲ ನೋಡ್ರಿ. 24/7 365 ಡೇಸ್. ವಾವ್. ಈಗ ಜಸ್ಟ್ ತಿರುವನಂತಪುರಂ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ 1ದ ಮೇಲನ ಡಾರ್ಮೆಟ್ರಿ ಐತ್ರಿ. 300 ರುಪೀಸ್ ನಾನ್ AC, 300 ರುಪೀಸ್ AC ಡಾರ್ಮೆಟ್ರಿ 12 ತಾಸಿಗೆ. ಸೊ ಅಲ್ಲಿನ ಈಗ ನಾವು ರೂಮ್ ತೊಗೊಂಡ್ವಿ. ಇಲ್ಲೇ ಬಂದು ನೀವು ಬುಕ್ಕಿಂಗು ಮಾಡ್ಕೋಬೋದು, ಆನ್ಲೈನು ಮಾಡ್ಕೋಬೋದು. ಬಟ್ ತಿರುವನಂತಪುರಂ ನಾರ್ತ್ ನಮ್ಮದು ಸ್ಟೇಷನ್ ಇದ್ದಿದ್ದರಿಂದ ಕಾಣಲಿಲ್ಲ. ಇಲ್ಲಿ ನೋಡ್ಬೋದು, ಇದು ಬಸ್ ಸ್ಟ್ಯಾಂಡ್ ಇದೆ, ಅಲ್ಲೂ ನಿಮಗೆ AC ಡಾರ್ಮೆಟ್ರಿ ನೋಡೋಕೆ ಸಿಗುತ್ತೆ. ಇಲ್ಲೇ ಐತೆ ನೋಡ್ರಿ. ಅದು ನಿಮಗೆ ಎಷ್ಟು ಫ್ರೆಶ್ ಅಪ್ ಆಗಿದ್ದು ಒಂದು 250 ಏನೋ ತೊಗೋತಾರ ಅವ್ರ. ಅಂದ್ರೆ ಇದಕ್ಕಿಂತ ಅದು ಬೆಸ್ಟ್ ಅಂತ ಹೇಳ್ತಾನೆ. ಬಟ್ ಇದು ಕ್ಲೀನ್ ಇರುತ್ತೆ ಅಂತೇಳಿ ಒಂದು ನಂಬಿಕೆ ಇರುತ್ತೆ. ಹೋಗಂಬರಿ B6 B8 B9 ಆ ಕಡೆ ಇರ್ಬೋದು. ಹಾಂ B6 ನೋಡ್ರಿ, ಇಲ್ಲಿ ಫುಲ್ ಪ್ರೈವೇಟ್ ಬಂಕರ್ ಬೆಡ್ಸ್ ಇರ್ತಾವೆ ನಿಮಗಿಲ್ಲೇ. ಕೀ ಇಲ್ಲಲ್ಲ ಬ್ರೋ, ಇಲ್ಲಿ ಹೆಂಗೆ ಹಾಕೋದು? ಆನ್ ಮಾಡಿ. ಊಟ ಮಾಡೋಕೆ ನಾವು ಈಗ ಬಂದೇವೆ ಹೋಟೆಲ್ ಅನ್ನಪೂರ್ಣ. ಬಿಸಿ ನೀರು ಸಿಗತ್ತೆ ರೀ ಇಲ್ಲೇ, ಬಿಸಿ ನೀರು ಅದು. ಮೀಲ್ಸ್ ತಿನ್ನತ್ತೆ ನೋಡ್ರಿ, ಸಾಧ್ಯ ಅಂತಲೂ ಹೇಳ್ಬೋದು ನೀವು. ಕೇರಳದ ಫೇಮಸ್. ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜಿಕ ದರ್ಶನಕ್ಕೆ ಟೈಮಿಂಗಿಗೆ ನಾವು ಹೋಗಿದ್ದ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ಗೆ 100 ರೂಪಾಯಿ ತೊಗೊಂಡ್ರಿ ಆಟೋಗೆ 3 ಮಂದಿ ನಡಕ್ಕೆ ಟೆಂಪಲಿಗೆ ಬಿಡಾಕ ರೈಲ್ವೆ ಸ್ಟೇಷನಿಂದ. ಇಲ್ಲಿ ಬರತ್ತಾರಂದ್ರೆ ನೀವು ಡ್ರೆಸ್ ಕೋಡ್ ಮೇಂಟೈನ್ ಮಾಡ್ಬೇಕಾಗತ್ತೆ. ಏನಪ್ಪ ಅಂತಂತಂದ್ರೆ ಪಂಚೆ ಅಷ್ಟೇ ಇರ್ಬೇಕು, ಶಲ್ಯ ಉಟ್ಕೋತಾರೆ ಶಲ್ಯ, ಶರ್ಟ ಪ್ಯಾಂಟ ಏನೂ ಅಲವಿಲ್ಲ. ಬಂದೇ ರೀ ತಂದಿಲ್ಲ ಅಂತಂದ್ರೆ ನಿಮ್ಗೆ ಟೆಂಪಲ್ ಮುಂದನ ನಿಮ್ಗೆ ಶಲ್ಯ ಅದು ಎಲ್ಲ ಸಿಗುತ್ತೆ. ನೀವು ಬರ್ತೀರಂತಂದ್ರೆ ನಿಮ್ಗೆ ಟೈಮಿಂಗ್ ನಾನು ಮೆನ್ಷನ್ ಮಾಡ್ತೀನಿ. ಸೊ ಇದೇ ಐತ್ರಿ ನಮ್ದು ಈ ವಿಡಿಯೋ ಒಳಗೆ. ಸಿಗೋಣಂತ ನೆಕ್ಸ್ಟ್ ಇಂಥದ್ದೇ ಇನ್ನೊಂದು ಇನ್ಫಾರ್ಮೇಟಿವ್ ಮತ್ತು ಮಸ್ತ್ ಎಂಟರ್ಟೈನ್ಮೆಂಟ್ ಇರುವಂಥ ಕಂಟೆಂಟ್ ಜೊತೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.